18ರಿಂದ 30 ವರ್ಷದವರೆಗೆ ಆರೋಗ್ಯಕ್ಕಾಗಿ 25 ಟಿಪ್ಸ್. 1. ಪ್ರತಿದಿನ ಬೆಳಗ್ಗೆ ಎದ್ದು 1 ಗ್ಲಾಸ್ ಬಿಸಿ ನೀರು ಕುಡಿಯಿರಿ. 2. ತಿಂಡಿ ಅಥವಾ ಉಪಹಾರವನ್ನು ಸಮಯಕ್ಕೆ ಸೇವಿಸಿ, ಆಹಾರದ ಕಾಲ ತಪ್ಪಿಸಬೇಡಿ. 3. ಆಹಾರದಲ್ಲಿ ಹಣ್ಣು, ತರಕಾರಿಗಳು, ಧಾನ್ಯಗಳು ಮತ್ತು ಸೊಪ್ಪುಗಳನ್ನು ಸೇರಿಸಿಕೊಳ್ಳಿ. 4. ಫಾಸ್ಟ್ ಫುಡ್, ಜಂಕ್ ಫುಡ್ಗಳಿಂದ ದೂರವಿರಿ, ಕಡಿಮೆ ಮಟ್ಟಿಗೆ ಸೇವಿಸಿ. 5. ಪ್ರತಿದಿನ ಕನಿಷ್ಠ 30 ನಿಮಿಷಗಳಷ್ಟು ವ್ಯಾಯಾಮ ಮಾಡಿ, ಓಟ, ನಡಿಗೆ, ಸೈಕಲ್ ಅಥವಾ ಯೋಗ. 6. ನಿತ್ಯವೂ 7ರಿಂದ 8 ಗಂಟೆಗಳ ಉತ್ತಮ ನಿದ್ದೆ ಪಡೆಯಿರಿ. 7. ಸಾಕಷ್ಟು ನೀರು ಕುಡಿಯಿರಿ. ದಿನಕ್ಕೆ 2ರಿಂದ 3 ಲೀಟರ್ ನೀರು ಕುಡಿಯಿರಿ. 8. ಮಾನಸಿಕ ಒತ್ತಡದಿಂದ ದೂರವಿರಿ. ಧ್ಯಾನ, ಶ್ವಾಸಾಭ್ಯಾಸ ಮತ್ತು ಹವ್ಯಾಸಗಳಲ್ಲಿ ತೊಡಗಿರಿ. 9. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮುಂತಾದ ಡಿಜಿಟಲ್ ಉಪಕರಣಗಳ ಬಳಕೆ ನಿರ್ವಹಣೆ ಕಡಿಮೆ ಮಾಡಿ. 10. ಹೆಚ್ಚು ಕೂತಿರುವುದನ್ನು ತಪ್ಪಿಸಿ. ಪ್ರತಿಗೆ 1 ಗಂಟೆಗೆ 5 ನಿಮಿಷ ಚಲನೆ. ಆಲ್ಕೋಹಾಲ್, ಧೂಮಪಾನ ಮುಂತಾದ ವ್ಯಸನಗಳಿಂದ ದೂರವಿರಿ. 12. ಹೊಟ್ಟೆ ತುಂಬ ಊಟ ಮಾಡಬೇಡಿ, ಮಿತವಾಗಿ ಸೇವಿಸಿ. 13. ತಿಂಡಿ ತಿಂದ ತಕ್ಷಣ ಮಲಗಬೇಡಿ, ಕನಿಷ್ಠ 1 ಗಂಟೆ ತಂಗಿ. 14. ಪ್ರತಿ ತಿಂಗಳು ನಿಮ್ಮ ತೂಕವನ್ನು ತಾಳಮೇಳದಲ್ಲಿ ಇಟ್ಟುಕೊಳ್ಳಿ. 15. ತಿಳಿಯದ ಔಷಧ ಅಥವಾ ಪೌಡರ್ಗಳನ್ನು ಸೇವಿಸಬೇಡಿ, ವೈದ್ಯರ ಸಲಹೆಯಿಲ್ಲದೆ. 16. ಚರ್ಮದ ಆರೋಗ್ಯ ಕಾಪಾಡಿಕೊಳ್ಳಲು ಬೆಳಗ್ಗೆ ನೀರು ಕುಡಿಯಿರಿ ಮತ್ತು ಹಣ್ಣು ತಿನ್ನಿ. 17. ಮಿತ ಸಂಖ್ಯೆಯಲ್ಲಿ ಸಿಹಿ ಪದಾರ್ಥಗಳನ್ನು ಸೇವಿಸಿ, ಡಯಾಬಿಟಿಸ್ನ ಮುನ್ನ ಚಿಂತೆ. 18. ಪ್ರತಿಯೊಂದು ತಿಂಗಳಲ್ಲಿ ಕನಿಷ್ಠ 1 ದಿನ ಡೆಟಾಕ್ಸ್ ಡೇ ಇಟ್ಟುಕೊಳ್ಳಿ, ಹಣ್ಣು ಅಥವಾ ಹಸಿರು ಸಾರು. ನಿತ್ಯವೂ ಕಾಲಿಗೆ ಬೆರಳಿನಿಂದ ತಲೆಯವರೆಗೂ ಚೆನ್ನಾಗಿ ಎಳೆದು ಚಲನೆ ಮಾಡಿಕೊಳ್ಳಿ. ಮಾನಸಿಕ ಶುದ್ಧತೆ ಹಾಗೂ ವೈಯಕ್ತಿಕ ಸ್ವಚ್ಛತೆ ಪಾಲಿಸಿ. 21. ಹೆಮ್ಮಾರಿ ಅಥವಾ ತಲೆನೋವು ಇದ್ದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿರಿ. 22. ಮಲಗುವ ಮೊದಲು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. 23. ಪರಿಸರ ಶುದ್ಧವಾಗಿಡಿ, ಇಂಧನ ಧೂಳು ತಪ್ಪಿಸಿ. 24. ಮೆದುಳಿಗೆ ವಿಶ್ರಾಂತಿ ನೀಡಿ, ಹಾಡು ಕೇಳಿ, ಪುಸ್ತಕ ಓದಿ. 25. ಹೊಸ ವಿಷಯ ಕಲಿಯಿರಿ, ಕಲಿಕೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ. 26. ಬಿಸಿ, ಚಳಿ, ಹವಾಮಾನ ಬದಲಾವಣೆಗಳಲ್ಲಿ ನಿಗವಿಟ್ಟು ನಡೆದುಕೊಳ್ಳಿ. 27. ಸಂತೃಪ್ತ ಲೈಂಗಿಕ ಆರೋಗ್ಯದ ಅರಿವು, ಸುರಕ್ಷಿತ ಕ್ರಮಗಳನ್ನು ಪಾಲಿಸಿ. 28. ಫಿಟ್ ನೆಸರವನ್ನು ಗುರಿಯಾಗಿ ಇಟ್ಟುಕೊಳ್ಳಿ, ಸ್ಪರ್ಧಾತ್ಮಕವಾಗಿ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ. 29. ಇಡೀ ದಿನದೊಳಗೆ ಸೂರ್ಯ ಬೆಳಕಿನಲ್ಲಿ ಕೆಲವು ನಿಮಿಷಗಳ ಕಾಲ ಕಳೆಯಿರಿ, ವಿಟಮಿನ್ ಡಿಗಾಗಿ. 30. ಸ್ವಲ್ಪ ದಿನಚರಿಯಲ್ಲೇ ಮಾತು ಕಡಿಮೆ, ನಗು ಹೆಚ್ಚು, ಅಭ್ಯಾಸವಿಟ್ಟು ನೋಡಿ. 31. ಸ್ನೇಹಿತರ ಜೊತೆ ಉತ್ತಮ ಸಂಬಂಧ ಅಥವಾ ಸಮಯ ಕಳೆಯಿರಿ, ಮಾನಸಿಕ ಆರೋಗ್ಯಕ್ಕೂ ಉಪಯೋಗ. 32. ಹತ್ತಿರದ ವ್ಯಕ್ತಿಗೆ ದಯಾ, ಸಹಾನುಭೂತಿ ತೋರಿಸುವುದು ನಿಮ್ಮಲ್ಲಿ ಸಂತೋಷವನ್ನು ಉಂಟುಮಾಡುತ್ತದೆ. 33. ಆರೋಗ್ಯ ವಿಮೆ ಬಗ್ಗೆ ಯೋಚಿಸಿ, ಇದು ಹಣಕಾಸಿನ ಭದ್ರತೆಗೆ ಸಹಾಯ ಮಾಡುತ್ತದೆ. 34. ನಿಮ್ಮ ಕುಟುಂಬದ ಆರೋಗ್ಯ ಇತಿಹಾಸವನ್ನು ತಿಳಿದುಕೊಳ್ಳಿ, ತಡೆಯಪಾಯ ಕೈಗೊಳ್ಳಿ. 35. ಕಡಿಮೆ ಆದರೆ ಪ್ರಾಮಾಣಿಕ ಗುರಿಗಳನ್ನು ಇಟ್ಟುಕೊಂಡು ಬದುಕನ್ನು ಸಮತೋಲನದಲ್ಲಿ ಇಡಿರಿ. ಈ ವಯಸ್ಸು ಶಕ್ತಿ, ಉತ್ಸಾಹ ಹಾಗೂ ಬಾಳಿಗೆ ದಿಕ್ಕು ತೋರಿಸಿಕೊಳ್ಳೋ ಕಾಲ. ಈ ಸಲಹೆಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ಆರೋಗ್ಯವಂತ ಹಾಗೂ ಸಂತುಷ್ಟ ಜೀವನ ನಿಮಗೆ ಸಾಧ್ಯ.